ಅದು ಅತ್ಯಾಚಾರ ಮಾಡುತ್ತೆ. ಹೆಣ್ಣು ಕರಡಿಗಳಿವೆ ಎಚ್ಚರಿಕೆ ಅಂತ ಹೇಳಿ. ಅಂದ್ರೆ ಒಂದು ಹೆಣ್ಣು ಕರಡಿ ಒಬ್ಬ ಯಾರೋ ಹುಡುಗನ ಕರ್ಕೊಂಡು ಹೋಗಿ ಗವಿಯಲ್ಲಿಟ್ಟು ಅವನಿಗೆ ಹಲಸಿನ ಹಣ್ಣು ತಂದು ಕೊಡ್ತಾ ಇತ್ತು, ಜೇನು ತಿನ್ನಿಸ್ತು. ಹೆಣ್ಣು ಕರಡಿಗಳು ಗಂಡಸರನ್ನ ಎತ್ಕೊಂಡು ಹೋಗ್ತಾವೆ, ಹುಡುಗರನ್ನ, ಗಂಡು ಮಕ್ಕಳನ್ನ, ಅಲ್ಲಿ ಹೋಗಿ ಸಂಸಾರ ಮಾಡ್ತವೆ. ಬಿಯರ್ ಹಗ್ಗಾದ್ರೆ ಕರಡಿಯ ಅಪ್ಪುಗೆ, ಅದು ಅಪ್ಕೊಂಡ್ಬಿಟ್ರೆ ಉಸಿರುಗಡವರೆಗೂ ಬಿಡಲ್ಲ ಅಂತ ಹೇಳ್ತಾರೆ. ನೋಡೋರ್ಗೆ ಏನ್ ಕಾಣುತ್ತೆ, ಮನುಷ್ಯ ಕೆಳಗ್ ಮಲಗಿದ್ದಾನೆ, ಕರಡಿ ಮೇಲೆ ನಿಂತಿರುತ್ತೆ. ಅದು ಲೈಂಗಿಕ ಭಂಗಿ ಅಂತ. ಸೇಂದಿ ಆದಾಗ ನಿಶೆ ಏರಿಯಾ ಜನರಲ್ ಅಟ್ಯಾಕ್ ಮಾಡುವಂತ ಅದು ಬೇರೆ ವಿಷಯ, ಅದು ನಿಮ್ಗೆ ಹೇಳ್ತೀನಿ. ವಿಶೇಷವಾಗಿ ಏನ್ ಸರ್ ಕರಡಿಗಳು ಅಂದ್ರೆ ಯಾವ ರೀತಿ, ಕರ್ನಾಟಕನ ಅಥವಾ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಇದಾವೆ? ಜಗತ್ನಲ್ಲಿ ಹೇಳ್ಬೇಕಂದ್ರೆ 8 ಪ್ರಭೇದದ ಕರಡಿಗಳಿದ್ದಾವೆ. ಅದರಲ್ಲಿ ಭಾರತ ದೇಶದಲ್ಲಿ 4 ಪ್ರಭೇದದ ಕರಡಿಗಳು ಬರುತ್ತೆ. ಹಿಮಾಲಯನ್ ಬ್ಲ್ಯಾಕ್ ಬೇರ್ ಅಂತ ಬರುತ್ತೆ, ಆನಂತರ ಹಿಮಾಲಯನ್ ಬ್ರೌನ್ ಬೇರ್ ಅಂತ ಇದೆ, ಆನಂತರ ಇಂಡಿಯನ್ ಸ್ಲಾತ್ ಬೇರ್, ಆನಂತರ ಇನ್ನೊಂದು ಬರುತ್ತೆ ಅತ್ಯಂತ ಸಣ್ಣದು ನಾರ್ತ್ ಈಸ್ಟರ್ನ್ ಇದರಲ್ಲಿ ಸನ್ ಬೇರ್ ಅಂತ ಹೇಳಿ. ಸೊ ಈ 4 ಪ್ರಭೇದದ ಕರಡಿಗಳು ನಮ್ಮ ಭಾರತ ದೇಶದಲ್ಲಿ ಕಾಣ್ತವೆ. ಆದರೆ ಅತಿ ಹೆಚ್ಚಾಗಿ ಕಂಡು ಬರುವಂಥದ್ದು ಭಾರತ ಉಪಖಂಡದಲ್ಲಿ ಕಂಡು ಬರುವಂಥದ್ದು ಅಂತ ಹೇಳಿದ್ರೆ ಇಂಡಿಯನ್ ಸ್ಲಾತ್ ಬೇರ್. ನಮ್ಗೆಲ್ಲ ಚಿಕ್ಕವರಿದ್ದಾಗ ಬೈತು ಮಬ್ಬು ಗರಡಿ ಅಂತ ಬೈತಾರೆ ನಮ್ಮ ಭಾಗದಲ್ಲಿ. ನಮ್ಗೆ ಆಮೇಲೆ ಗೊತ್ತಾಯ್ತು ಅದರ ಮಬ್ಬು ಕರಡಿ, ಸ್ಲಾತ್ ಬೇರ್. ಈ ಹೆಸರು ಯಾಕೆ ಬಂತು ಸ್ಲಾತ್ ಬೇರ್ ಅನ್ನೋದು ಒಂದು ಬಹಳ ವಿಚಿತ್ರ ಕಥೆ. ಮೊದಲೇನ್ ಮಾಡಿದ್ರು, ಇದರ ಚರ್ಮ ತಗೊಂಡ್ ಹೋಗ್ತಾರೆ ಇಂಗ್ಲೆಂಡ್ಗೆ. ಅವಾಗ ನೋಡಿದಾಗ ಅದು ಸ್ಲಾತ್ ಎನ್ನುವಂತ ಪ್ರಾಣಿ ತರ ಚರ್ಮ ಇದೆ ಅಂತ ಹೇಳಿ ಸ್ಲಾತ್ ಅಂತ ಹೇಳ್ತಾರೆ. ಆಮೇಲೆ ನಿಜವಾಗಿ ಕರಡಿ ಆಟ ಆಡಿಸೋರು ಇಂಗ್ಲೆಂಡ್ಗೆ ತಗೊಂಡ್ ಹೋದಾಗ ಅವ್ರನ್ನ ನೋಡ್ಬಿಟ್ಟು ಅದನ್ನ ಸ್ಲಾತ್ ತರ ಉಗುರಿರೋದ್ರಿಂದ ಇದಕ್ಕೆ ಸ್ಲಾತ್ ಬೇರ್ ಅಂತ ಹೆಸರು ಕೊಡ್ತಾರೆ. ಈ ಪ್ರಭೇದ ಇರೋದು ಭಾರತದಲ್ಲಿ ಒಂದಿದೆ, ಮೆಲರ್ಸಿಸ್ ಅರ್ಸಿನಸ್ ಅಂತ ಹೇಳ್ತೀವಿ ಇದಕ್ಕೆ. ಶ್ರೀಲಂಕಾದಲ್ಲಿ ಇದೇ ಪ್ರಭೇದ ಇದೆ, ಅದು ಉಪಪ್ರಭೇದ ಮೆಲರ್ಸಿಸ್ ಅರ್ಸಿನಸ್ ಇನಾರ್ಟೆನಸ್ ಅಂತ ಹೇಳಿ 2 ಪ್ರಭೇದಗಳಿದ್ದಾವೆ. ಕರಡಿಗಳು ಮೂಲಭೂತವಾಗಿ ಇದು ಮಧ್ಯಮ ಗಾತ್ರದ ಕರಡಿ. ಇದರ ಮುಖ್ಯವಾದ ಆಹಾರ ಅಂತ ಹೇಳಿದ್ರೆ ಇರುವೆಗಳು ಮತ್ತು ಗೆದ್ದಲು. ಇದಾದ ನಂತರ ಜೇನುಹುಳ, ಸಗಣಿ ಹುಳ ಇವನ್ನೆಲ್ಲ ತಿಂತವೆ. ಇದು ನಾನು ಅಧ್ಯಯನ ಮಾಡಿದಾಗ 30-35% ಇದು ಆಹಾರ, ಪ್ರಾಣಿಜನ್ಯ ಆಹಾರ. ಅದು ಬಿಟ್ಟರೆ ಏನು, ಕಾಡಿನಲ್ಲಿ ಸಿಗುವಂಥ ಹಣ್ಣುಗಳು, ಬೇರೆ ಬೇರೆ ಜಾತಿಯ ಹಣ್ಣುಗಳು, ಬೆಳೆ, ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಬೇರೆ ಬೇರೆ ಶೇಂಗಾ, ಸೂರ್ಯಕಾಂತಿ ಇವನ್ನೆಲ್ಲ ತಿನ್ನುವಂಥ ಪ್ರಭೇದ ಇದು ಕರಡಿ. ಕರಡಿ ಯಾಕೆ ಕಾಣ್ತಾವ ಹೆಚ್ಚು ಅಂತ ಹೇಳಿದ್ರೆ ಅವು ಇರಲಿಕ್ಕೆ ಆವಾಸ ಸ್ಥಾನ ಬಹಳ ಮುಖ್ಯ. ಅವು ಎಲ್ಲಿರ್ತಾವ ಅಂತ ಹೇಳಿದ್ರೆ ಕಲ್ಲಿನ ಬಂಡೆಗಳಿರುವಂಥ ಗುಹೆಗಳು ಬೇಕು, ಕುರುಚಲು ಕಾಡಿರಬೇಕು. ದಟ್ಟಾರಣ್ಯದಲ್ಲಿ ಕಡಿಮೆ, ವೆಸ್ಟರ್ನ್ ಘಾಟ್ಸ್ನಲ್ಲಿ ಬಹಳ ಕಡಿಮೆ. ಆದರೆ ಈ ಭಾಗದಲ್ಲಿ ಬಯಲು ಸೀಮೆಯಲ್ಲಿ ಎಲ್ಲಿ ಕಲ್ಲು ಗುಡ್ಡಗಳಿದ್ದಾವೆ ಈ ಭಾಗದಲ್ಲಿ ನಾವು ಈ ಕರಡಿಗಳನ್ನು ಕಾಣ್ತಿದ್ದೇವೆ. ಕರ್ನಾಟಕಕ್ಕೆ ಬಂದರೆ ಮುಖ್ಯವಾಗಿ ನಾವು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಈ ಧಾರವಾಡ ಶಿಷ್ಟ ಅಂತ ಹೇಳ್ತೀವಿ, ನಾವೇನಂತ ಹೇಳ್ತೀವಿ, ಇಲ್ಲಿ ಕೊಪ್ಪಳದಿಂದ ನಮ್ಮ ಆನೆಗುಂದಿ, ಇಲ್ಲಿ ಹಿರಿಯ ಸೂಳಿಕೇರಿ ಅಂತಿದೆ, ಇಲ್ಲಿ ಆನೆಗುಂದಿ ಕಾಡು, ನಮ್ಮ ಹಂಪಿ ಭಾಗ, ದರೋಜಿ ಕರಡಿಧಾಮ, ಹಾಗೇ ಕೆಳಗೆ ಹೋದರೆ ಗುಡೇಕೋಟೆ, ಅಲ್ಲಿಂದ ಮುಂದೆ ಹೋದರೆ ಚಿತ್ರದುರ್ಗ, ಅಲ್ಲಿಂದ ಹೋದರೆ ಮಧುಗಿರಿ, ಶಿರಾ, ಸಾವನದುರ್ಗ, ಆನಂತರ ಆ ಕಡೆ ಕೆಳಗೆ ಹೋದರೆ ನಾವು ಬೆಂಗಳೂರು ಸುತ್ತಮುತ್ತಲಿನ ರಾಮನಗರ, ಈ ಭಾಗದಲ್ಲಿ ಅತಿ ಹೆಚ್ಚು ದಟ್ಟಣೆ ಕರಡಿಗಳು ಕಂಡುಬರುತ್ತೆ. ಇದು ಬಿಟ್ಟರೆ ಕಲಘಟಗಿಯಲ್ಲಿ ಕಂಡು ಬರ್ತವೆ, ಅಲ್ಲಿ ಇದೆ, ಹೊಸದುರ್ಗದಲ್ಲಿದ್ದಾವೆ. ಕರಡಿಗಳು ಕರ್ನಾಟಕದ ಎಲ್ಲ ಕಡೆ ಇದಾವೆ. ಆದರೆ ಬಯಲು ಸೀಮೆಯಲ್ಲಿ ಕರಡಿಗಳು ಇಲ್ಲ. ಎಲ್ಲೂ ಬಯಲು ಸೀಮೆ ಅಂದರೆ ಈ ನಮ್ಮ ಎರೆ ಭೂಮಿಗಳೇನಿದ್ದಾವೆ ಆ ಭಾಗದಲ್ಲಿ ಕರಡಿಗಳ ಸಂಖ್ಯೆ ಕಡಿಮೆ. ಯಾಕಂದರೆ ಅವಕ್ಕೆ ಆವಾಸ ಸ್ಥಾನ ಮುಖ್ಯ, ಅವಕ್ಕೆ ಶೆಲ್ಟರ್ ಮುಖ್ಯ. ಅಂದರೆ ಎಲ್ಲಿ ಕಲ್ಲು ಮತ್ತೆ ಗುಹೆ ಈ ರೀತಿಯ ಕಲ್ಲು ಬಂಡೆಗಳಿದಾವೆ ಅಲ್ಲಿ ಕರಡಿಗಳು ವಾಸ ಇರುತ್ತೆ. ಕುರುಚಲು ಕಾಡು ಇರುತ್ತೆ. ಅದರಲ್ಲಿ ಡೆಕ್ಕನ್ ಫ್ಲಾಟ್ ಅಂತ ಏನು ಹೇಳ್ತೀವಿ, ದಖನ್ ಪ್ರಸ್ಥಭೂಮಿ ಏನಿದೆ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಎಕೋಸಿಸ್ಟಮ್ ಇಲ್ಲಿ. ಇದರಲ್ಲಿ ವಿಶಿಷ್ಟವಾದಂತಹ ಪರಿಸರ ಇದೆ, ಉಷ್ಣತೆ ಹೆಚ್ಚಿದೆ, ಮಳೆ ಕಡಿಮೆ ಇದೆ, ಕುರುಚಲು ಕಾಡಿದೆ, ಕಲ್ಲು ಬಂಡೆಗಳಿದ್ದಾವೆ. ಈ ಕುರುಚಲು ಕಾಡಲ್ಲಿ ಬೆಳೆಯುವಂತಹ ಕಾರೆ, ಕವಳೆ, ಜಾನೆ, ಉಲುಪಿ ಅನ್ನುವಂತಹ ಬಾರೆ, ಈ ಥರ ಎಲ್ಲ ಹಣ್ಣುಗಳನ್ನು ಬೇರೆ 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 ಸೀಸನ್ನಲ್ಲಿ ಅವು ಹಣ್ಣು ಬಿಡೋದ್ರಿಂದ ಅವುಗಳನ್ನು ಸೇವಿಸಿ ಅವು ಕಾಡಲ್ಲೇ ಓಡಾಡ್ತಿರ್ತವೆ. ಹಗಲೆಲ್ಲ ಅವು ನಿದ್ದೆ ಮಾಡ್ತವೆ ಗುಹೆ ಒಳಗೆ, ರಾತ್ರಿ ವೇಳೆ ಆಹಾರ ಹುಡ್ಕೊಂಡು ಹೊರಗೆಲ್ಲ ಅಡ್ಡಾಡ್ತವೆ. ಕರಡಿಗಳು ಮರ ಏರ್ತವೆ, ಯಾಕಂದ್ರೆ ಜೇನು ತಿನ್ಬೇಕಂದಾಗ ಆ ಜೇನಿನ ವಾಸನೆಗೆ ಕರಡಿ ಹತ್ತುತ್ತೆ. ಮರವನ್ನು ಹತ್ತಿ ಕರಡಿ ಅದಕ್ಕೆ ಕಚ್ಚದೇನು ಜೇನು ಕಚ್ಚುತ್ತೆ, ಅದ್ರ ಮುಖ ತುಂಬ ಕಚ್ಚಿ ಗಾಯ ಮಾಡಿದ್ರು ಸಹ ಅದೆಲ್ಲ ಬಿಡಿಸ್ಕೊಂಡು ಅದು ಜೇನು ತಿನ್ಲಿಕ್ಕೆ ಹೋಗುತ್ತೆ. ಅದು ಬಿಟ್ರೆ ನೀರ ಕಟ್ತಾರೆ, ನಮ್ಮಲ್ಲಿ ನೀರ ಅಂತ ಹೇಳಿ ಕಟ್ತಾರಲ್ಲ, ತೆಂಗಿನ ಗಿಡ ಈ ತರ ಬೇರೆ ಬೇರೆ ಅವು ಮರಗಳನ್ನು ಹತ್ತಿ ಅವು ನೀರವನ್ನು ಕುಡಿಯುವಂತ ಉದಾಹರಣೆ ಅಂದ್ರೆ ಅದು ಶೇಂದಿ ಅಂತಾರೆ. ಶೇಂದಿ ಆದಾಗ ಅದೂ ಅಷ್ಟೇ, ಕೆಲವು ಸಾರಿ ಅದು ಶೇಂದಿ ಆದಾಗ ನಿಶೆ ಏರಿಯಾ ಜನರಲ್ ಅಟ್ಯಾಕ್ ಮಾಡುವಂತ ಅದು ಬೇರೆ ವಿಷಯ, ಅದು ನಿಮ್ಗೆ ಹೇಳ್ತೀನಿ ವಿವರವಾಗಿ. ಕರಡಿ ಅನ್ನೋ ಅಧ್ಯಯನ ನೀವು ಈಗ ದರೋಜಿ ಕರಡಿ ಧಾಮವನ್ನ ಈಗೇನು ಪ್ರಾರಂಭವಾಗುತ್ತೆ ಅದಕ್ಕೆ ನೀವು ಒಬ್ರು ಮೂಲಭೂತವಾಗಿ ಹೇಳ್ಬೇಕಂದ್ರೆ ಈ ಕರಡಿ ಧಾಮದ ಸ್ವಲ್ಪ ಇತಿಹಾಸ ಹೇಳ್ತೇನೆ ನೋಡಿ. ಇಲ್ಲಿ 1986-87ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ಕಣಿವೆ ದುರ್ಗಮ್ಮ ಮಾರಮ್ಮ ದೇವಸ್ಥಾನ ಇದೆ, ಹಳೆ ದೋರಜಿ ಹತ್ರ. ಅಲ್ಲಿ ಕರಡಿಗಳು ಏನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಬರ್ತಾವೆ ಪ್ರತಿದಿನ ಸಂಜೆ. ಬರ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಪ್ರಸಾದ ಇಟ್ಟಿರ್ತಾರೆ.
ಆ ಪ್ರಸಾದ ತಿನ್ಲಿಕ್ಕೆ ಬಾಳೆಹಣ್ಣು ಇರ್ಬೋದು, ಕೊಬ್ಬರಿ ಇರ್ಬೋದು, ಅಥವಾ ಎಣ್ಣೆ ಹಾಕಿರ್ತಾರೆ, ಅದನ್ನು ತಿನ್ಲಿಕ್ಕೆ ಬರ್ತದೆ. ಸೊ ಅಂತ ಸಂದರ್ಭ ಒಬ್ಬ ಪೂಜಾರಿ ಮೇಲೆ ಅಟ್ಯಾಕ್ ಆಗುತ್ತೆ, ಆ ಪೂಜಾರಿ ಸತ್ತು ಹೋಗ್ತಾನೆ. ಆಗ ತೋರಣಗಲ್ಲಲ್ಲಿ ಸೊಂಡೂರಿನ MLA ಆಗಿರುವಂತಹ ಭೂಪತಿ ಅವರು ಏನ್ ಮಾಡ್ತಾರೆ, ಸದನದಲ್ಲಿ ಈ ವಿಷಯವನ್ನು ಎತ್ತಾರೆ. ನೋಡಿ, ಅಲ್ಲಿ ಕರಡಿಗಳ ಹಾವಳಿ ಜಾಸ್ತಿ ಇದೆ, ರಕ್ಷಣೆ ಮಾಡ್ರಿ ಅಂತ ಹೇಳ್ತಾರೆ. JH ಪಟೇಲ್ ಅವರು ಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಲ್ಲಿ ಅನಿಸುತ್ತೆ. ಅವಾಗ ಅದ್ರ ಬಗ್ಗೆ ಆಕ್ಷನ್ ತಗೊಳ್ರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಇದಾದ ನಂತರ 1992ನೇ ಇಸ್ವಿಯಲ್ಲಿ ಏನಾಗುತ್ತೆ, ನಾನು ಸಂಡೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬರುತ್ತೆ, ಹೆಣ್ಣು ಕರಡಿಗಳಿವೆ ಎಚ್ಚರಿಕೆ ಅಂತ ಹೇಳಿ. ಅಂದ್ರೆ ಒಂದು ಹೆಣ್ಣು ಕರಡಿ ಒಬ್ಬ ಯಾರೋ ಹುಡುಗನ ಕರ್ಕೊಂಡು ಹೋಗಿ ಗವಿಯಲ್ಲಿಟ್ಟು ಅವನಿಗೆ ಹಲಸಿನ ಹಣ್ಣು ತಂದು ಕೊಡ್ತಾ ಇತ್ತು, ಜೇನು ತಿನ್ನಿಸ್ತಿತ್ತು ಅನ್ನೋ ಒಂದು ಕಥೆ ಬಂದ್ಬಿಟ್ಟಿತ್ತು ಪ್ರಜಾವಾಣಿಯಲ್ಲಿ. ನಾವು ಸತ್ಯ ಶೋಧನಾ ಕಮ್ಮಿ, ನಾವೆಲ್ಲ ಕುತೂಹಲ, ಆಸಕ್ತಿ ಇಂಥವೆಲ್ಲ ನಾವು ಹುಡುಕಂತ ಹೋಗ್ತಿರ್ತೀವಿ ವೈಜ್ಞಾನಿಕ. ಆದ್ರೆ ಅದು ಆಗಿದ್ದೇ ಬೇರೆ, ಅವನಿಗೆಲ್ಲ ಹೊಡೆದು ಬಡದು ಕಟ್ಟಾಕಿರ್ತಾರೆ ಯಾವುದೋ ಒಂದು ಕಾರಣಕ್ಕೆ. ಆಗಿದ್ದೇನ್ ಕತೆ ಸ್ವಲ್ಪ ವಿಸ್ತರಿಸಿ. ಅದು ಬಹಳ ವಿಚಿತ್ರ. ಎಲ್ಲಿ, ಯಾವ ಜಾಗದಲ್ಲಿ? ಅದು ಸಂಡ್ರಲ್ಲಿ ಪ್ರಜಾವಾಣಿಯಲ್ಲಿ ಮುಖಪುಟದಲ್ಲಿ ಬರುತ್ತೆ, ಹೆಣ್ಣು ಕರಡಿಗಳಿವೆ ಎಚ್ಚರಿಕೆ. ನಾವು ವಿಜ್ಞಾನ ಪರಿಷತ್ನಲ್ಲಿರೋರು, ಜ್ಞಾನ ವಿಜ್ಞಾನ ಸಮಿತಿಯಲ್ಲಿರೋರು, ವೈಜ್ಞಾನಿಕ ಮನೋಭಾವ ಕುತೂಹಲ ಇರೋರು ಎಲ್ಲ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಇಂಥವೆಲ್ಲ. ಪವಾಡ, ರಹಸ್ಯ ಬಯಲು ಮಾಡೋದು ಇದೆಲ್ಲ ಮಾಡ್ತಾ ಇದ್ವಿ. ಈ ಪ್ರಜಾವಾಣಿ ಫ್ರಂಟ್ ಪೇಜಲ್ಲಿ ಬಂದ ತಕ್ಷಣ ಈ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ ಈ ಭಾಗದಲ್ಲಿ. ಗುಡೇಕೋಟೆ ಈ ಸುತ್ತಮುತ್ತಲು ಏನಿದೆ ಅಂದ್ರೆ ಒಂದು ಮೂಢನಂಬಿಕೆ ಏನಂದ್ರೆ, ಹೆಣ್ಣು ಕರಡಿಗಳು ಗಂಡಸರನ್ನ ಎತ್ಕೊಂಡು ಹೋಗ್ತಾವೆ, ಹುಡುಗರನ್ನ, ಗಂಡು ಮಕ್ಕಳನ್ನ ಅಲ್ಲಿ ಹೋಗಿ ಸಂಸಾರ ಮಾಡ್ತಾವೆ. ಆಮೇಲೆ ಗಂಡು ಕರಡಿಗಳು ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗ್ತಾವೆ. ಈ ತರ ಮೂಢನಂಬಿಕೆ ಜನರಲ್ಲಿ ಇದೆ. ಅದರಿಂದ ಜನ ಭಯಂಕರ ಭಯಭೀತರಾಗಿರ್ತಾರೆ ಸಂಜೆ ಆದ ತಕ್ಷಣ. ಯಾವ ಭಾಗದಲ್ಲಿ ಸರ್ ಇದು ವಿಶೇಷ? ಇದು ಹೆಚ್ಚು ಗುಡೇಕೋಟೆ ಭಾಗದಲ್ಲಿ. ಗುಡೇಕೋಟೆದಲ್ಲಿ ಅಂತ ಇದು ಕಾಮನ್, ನಮ್ಗೆಲ್ಲ ನಮ್ದು ಕೊಟ್ಟೂರು ಕೂಡ್ಲಿಗಿ ತಾಲೂಕು, ಗುಡೇಕೋಟೆ ನಮ್ಮ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿಗೆ ನಾವು ಗುಡೇಕೋಟೆ ಅಂತ ತಕ್ಷಣ ಎರಡೇ ನೆನಪಾಗ್ತಿತ್ತು, ಸೀತಾಫಲ ಮತ್ತು ಕರಡಿ. ಕರಡಿ ಏನ್ ಮಾಡ್ತಿತ್ತು, ಎತ್ಕೊಂಡು ಹೋಗುತ್ತೆ, ಅದು ಅತ್ಯಾಚಾರ ಮಾಡುತ್ತೆ, ಹೀಗೆಲ್ಲ ಕಥೆಗಳು. ಅವೆಲ್ಲ ನನಗೆ ಗೊತ್ತು, ಅದೆಲ್ಲ ಸುಳ್ಳಂತ ನಮ್ಗೆ ಗೊತ್ತಿತ್ತು. ಆಮೇಲೆ ಯಾವಾಗ ಪ್ರಜಾವಾಣಿಯಲ್ಲಿ ಮುಖಪುಟದಲ್ಲಿ ಬಂತು, ಹೆಣ್ಣು ಕರಡಿಗಳಿವೆ ಎಚ್ಚರಿಕೆ ಅಂತ ಒಬ್ರು ಬರೆದ್ರು. ಬರೆದ ತಕ್ಷಣ ನಾವು ಹೋಗಿ ನೋಡಿದ್ವಿ, ಇದು ನಿಜಾನ, ಅವ್ರು ಹೇಳಿರೋದು ಕಥೆ. ಅವನಿಗೆ ಕರ್ಕೊಂಡು ಹೋಗುತ್ತೆ, ಗವಿಯಲ್ಲಿಡುತ್ತೆ, ಅವನಿಗೆ ಜೇನು ಮತ್ತು ಹಲಸಿನ ಹಣ್ಣು ತಂದು ಕೊಡುತ್ತೆ, ಆಮೇಲೆ ಬಂಡೆ ಹಾಕಿ ಮುಚ್ಚಿ ಹೋಗುತ್ತೆ ಅಂತ. ಇವೆಲ್ಲ ಅಜ್ಜಿ ಕಥೆಗಳು. ನಮ್ಮಲ್ಲಿ ಹಲಸಿನ ಗಿಡ ಎಲ್ಲಿದ್ದಾವೆ, ಅದು ಜೇನು ತಂದು ಅವನಿಗೆ ತಿನ್ನಿಸ್ತಾ ಇತ್ತಂತೆ, ಆಮೇಲೆ ಸಂಸಾರ ಮಾಡ್ತಿತ್ತು ಅವನ ಜೊತೆಗೆ. ಅದು ಹೆಂಗೋ ತಪ್ಪಿಸ್ಕೊಂಡು ಬಂದೆ, ಅದಕ್ಕೆ ನೋಡಿ ಮೈಯೆಲ್ಲ ರಕ್ತದ ಕಲೆಗಳು ಅಂತ ತೋರಿಸಿದ, ಅಡ್ಮಿಟ್ ಆಗಿದ್ದ ಆಸ್ಪತ್ರೆಗೆ. ನಾವು ಪತ್ತೆ ಮಾಡಿದಾಗ ಅದರ ಹಿಂದೆ ಬೇರೆ ಕಥೆ ಇದೆ. ಅವನದು ಯಾವುದೋ ಅನೈತಿಕ ಸಂಬಂಧದಿಂದಾಗಿ ಅವನಿಗೆ ಚೆನ್ನಾಗಿ ಹೊಡೆದು ಮರಕ್ಕೆ ಕಟ್ಟಿ ಹಾಕಿರ್ತಾರೆ ಅಲ್ಲಿ ಕಾಡಿನಲ್ಲಿ. ಅವನೇನೋ ಮಾಡಿ ತಪ್ಸ್ಕೊಂಡು ಬಂದು ತನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ಳಕ್ಕೆ ಅವನು ಪತ್ರಕರ್ತ ಯಾರು ಬರ್ತಾರೆ, ಏನೋ ಹೇಳ್ತಾರೆ, ಇವ್ರು ಕ್ರಾಸ್ ಚೆಕ್ ಮಾಡ್ದಂಗೆ ಹಂಗೆ ಪತ್ರಿಕೆಯಲ್ಲಿ ಬಂದ್ಬಿಡುತ್ತೆ. ಇವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವಾಗ ಎಲ್ಲ ಅಡ್ಮಿಟ್ ಆದಾಗ ನಾವೆಲ್ಲ ಎನ್ಕ್ವೈರಿ ಮಾಡ್ಕೊಂಡ್ವಿ, ಅವ್ರ ಹಿಂದೆ ಯಾವ ಊರು ಏನಂತೆಲ್ಲ ವಿಚಾರ ಮಾಡಿ ಅಲ್ಲೆಲ್ಲ ಕೇಳಿದ್ವಿ. ಆಮೇಲೆ ಹಿನ್ನೆಲೆ ಗೊತ್ತಾಯ್ತಿದ್ದೆಲ್ಲ ಸುಳ್ಳು. ಅಂದ್ರೆ ಇಂತಹ ಸುಳ್ಳುಗಳು, ಮೂಢನಂಬಿಕೆಗಳು, ಮಿಥ್ಯೆಗಳಿಂದಾಗಿ ಏನಾಗಿದೆ, ಕರಡಿಗಳ ಬಗ್ಗೆ ಅಪನಂಬಿಕೆ ಉಂಟಾಗಿದೆ. ಅವುಗಳ ಅನಾಹುತ, ಅವು ಸಾವಿಗೆ, ಅವ್ರು ನಾಶ ಆಗ್ಲಿಕ್ಕೆ ಮನುಷ್ಯರು ಕಾರಣ ಆಗ್ತಾ ಇದೀವಿ ಇಂಥ ಮೂಢನಂಬಿಕೆಗಳಿಂದ. ಆದ್ರೆ ಕರಡಿಗಳು ಯಾವುದೇ ಕಾರಣಕ್ಕೂ ಮನುಷ್ಯರ ಮೇಲೆ ಏನು ಯಾವುದೇ ತೀರ ಲೈಂಗಿಕ ಸಂಪರ್ಕ ಮಾಡೋದಿಲ್ಲ, ಅವು ಯಾರಿಗೂ ತಗೊಂಡು ಹೋಗಿ ಗವಿಗಳು ಇಡೋದಿಲ್ಲ, ಜೇನುತುಪ್ಪ ಹಲಸನ್ನು ತಂದು ಕೊಡೋದಿಲ್ಲ. ಇದು ಮಿಥ್ಯಾ, ಸುಳ್ಳು. ಅಂದ್ರೆ ಅದ್ರ ಲೈಂಗಿಕ ಸಂಪರ್ಕ ಅಂದ್ರೆ ಹೇಗಿರುತ್ತೆ? ಅದು ಯಾಕೆ ಆ ಭಾವನೆ ಬಂತ ಅಂತ ಹೇಳಿದ್ರೆ, ನೋಡಿ, ಕರಡಿಗಳೇ ಬಿಯರ್ ಹಗ್ ಅಂತ ಒಂದು ವರ್ಡ್ ಇದೆ. ಬಿಯರ್ ಹಗ್ ಅಂದ್ರೆ ಕರಡಿಯ ಅಪ್ಪುಗೆ, ಅದು ಅಪ್ಕೊಂಡ್ಬಿಟ್ರೆ ಉಸಿರುಗಡವರೆಗೂ ಬಿಡಲ್ಲ ಅಂತ ಹೇಳ್ತಾರೆ. ನೋಡಿ, ಒಂದು ಕತೆ ಬರುತ್ತೆ ಮಹಾಭಾರತದಲ್ಲಿ. ಏನಾದ್ರೆ ಧೃತರಾಷ್ಟ್ರ ಭೀಮನ ಕರೀತಾನೆ, ಭೀಮ ನಿನ್ಗೆ ಅಪ್ಕೋಬೇಕು ಬಾ ಅಂತ ಕರೀತಾನೆ. ಆಗ ಕೃಷ್ಣನ್ ಗೊತ್ತಾಗುತ್ತೆ, ಧೃತರಾಷ್ಟ್ರ ಕಣ್ಣಿಲ್ದೇ ಇದ್ರು ಬಹಳ ಶಕ್ತಿ, ಬಾಹುಬಲಿ ಅಥವಾ ಬಾಹುಗಳ ಶಕ್ತಿ ಬಹಳ ಇತ್ತು. ಕೃಷ್ಣನ್ ಗೊತ್ತಾಗತ್ತೆ, ಭೀಮ ನಿಜವಾಗಿ ಹೋಗಿ ಅಪ್ಕೊಂಡ್ ಬಿಟ್ರೆ ಅವನು ಉಸಿರು ಕಟ್ಟಿ ಸಾಯಿಸ್ಬಿಡ್ತಾರೆ ಧೃತರಾಷ್ಟ್ರ ಅಂತ ಹೇಳಿ ಒಂದು ಮೂರ್ತಿನ ಹಿಂಗೆ ದಪ್ತಾನೆ ಕೃಷ್ಣ. ಭೀಮನ ನೀನು ಅಲ್ಲಿ ನಿಂತ್ಕೊಳ್ಳೋ ಅಂತ ಮೂರ್ತಿ ಅಂತ, ಆ ಮೂರ್ತಿ ಅಪ್ಪಿದ ತಕ್ಷಣ ಮೂರ್ತಿ ಪುಡಿ ಪುಡಿ ಆಗ್ಬಿಡುತ್ತೆ. ಇದು ಬಿಯರ್ ಹಗ್ ಅಂತ ಹೇಳ್ತೀವಿ. ಬಿಯರ್ ಹಗ್ ಅಂದ್ರೆ ಕರಡಿ ಏನಾದ್ರೂ ಅಪ್ಪಿಕೊಂಡ್ರೆ ಉಸಿರುಗಟ್ಟುವರೆಗೂ ಬಿಡೋದಿಲ್ಲ. ಕರಡಿ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಎಷ್ಟು ರೋಷ ಇರುತ್ತೆ, ಜನ ಎಲ್ಲ ಗಲಾಟೆ ಮಾಡ್ತಾ ಇದ್ರೆ ಅದು ತಾನು ಮನುಷ್ಯನನ್ನು ಹೊಡೆದ್ರು ತನ್ನ ಬೇಟೆ ಅಂತ ತಿಳ್ಕೊಂಡು ಅದನ್ನು ಎತ್ಕೊಂಡು ಎರಡು ಕೈಗಳ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಕಾಲಿಂದ ನಡ್ಕೊಂಡು ಹೋಗ್ತಾ ಇರುತ್ತೆ ಆಚೆ ಈಚೆ. ಆಮೇಲೆ ನೆಲದ ಮೇಲೆ ಮನುಷ್ಯನನ್ನ ಬೀಳಿಸಿ ಮುಖವನ್ನ ಕಡಿತದೆ. ನೋಡೋರ್ಗೆ ಏನ್ ಕಾಣುತ್ತೆ, ಮನುಷ್ಯ ಕೆಳಗೆ ಮಲಗಿದ್ದಾನೆ, ಕರಡಿ ಮೇಲೆ ನಿಂತಿರುತ್ತೆ. ಅದನ್ನ ನೋಡ್ಬಿಟ್ಟು ಅದು ಲೈಂಗಿಕ ಭಂಗಿ ಅಂತ ತಿಳ್ಕೊಂಡು ಈ ಕಥೆಯನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಜನರಿಗೆ ನಂಬಿಕೆ ಇದೆ, ಒಂದು ಕರಡಿ ಮನುಷ್ಯನಿಗೆ ಈ ತರ ಸಂಪರ್ಕ ಮಾಡುತ್ತೆ. ಇದೆಲ್ಲ ಯಾಕೆ ಬಂತು ಅಂತ ಹೇಳಿ ಅದನ್ನ ನೋಡಿ ನೋಡಿ ಈ ತರ ಜನರಲ್ಲಿ ಆ ಭಯದಿಂದ ಈ ಕಥೆಯನ್ನ ಹುಟ್ಟಿಸ್ಬಿಟ್ಟಿದ್ದಾರೆ. ಇದರಿಂದಾಗಿ ಅದು ಕರಡಿಗಳ ಸಂತತಿ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗಿದೆ. ಅಲ್ಲ ಸರ್, ಈಗ ಇದು ಒಂದು ಅದರ ಆಕ್ಚುಲಿ ಲೈಂಗಿಕ ಸಂಪರ್ಕ ಅಂತ ಹೇಳಿದ್ರೆ ಹಾಗೆ ಹುಲಿ ತರ ಅಥವಾ ಚಿರತೆ ತರ ಅದ್ರದ್ದು ಬೇರೆ ಕತೆ. ನೋಡಿ, ಕರಡಿಗಳು ಯಾವಾಗ್ಲೂ ಒಂದು ಕುಟುಂಬವಾಗಿ ಇರೋದಿಲ್ಲ, ಸಂಸಾರ ಇರೋದಿಲ್ಲ. ಅದು ಗಂಡ ಹೆಂಡತಿ ಮಕ್ಕಳು ಮರಿ ನಾವೇನೋ ಇರ್ತೀವಲ್ಲ ಆ ತರ ಇರೋದಿಲ್ಲ.
ನೋಡಿ, ಒಂಟಿಯಾಗಿರುತ್ತೆ ಗಂಡು ಯಾವಾಗಲೂ, ಹೆಣ್ಣು ಯಾವಾಗಲೂ ಒಂಟಿಯಾಗಿರುತ್ತೆ. ಬೆದೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮಳೆಗಾಲದ ಆರಂಭ, ಬೇಸಿಗೆಯ ಅಂತ್ಯ, ಆ ಸಂದರ್ಭದಲ್ಲಿ ಬೆದೆಯ ಕಾಲ. ಅದು ಆ ಕಾಲದಲ್ಲಿ ಏನಾಗುತ್ತಂದ್ರೆ ಹೆಣ್ಣು ಕರಡಿ ಅನ್ನ ಅಟ್ಟಿಸ್ಕೊಂಡು ಹೋಗುತ್ತೆ ಗಂಡು ಕರಡಿ. ಹೆಣ್ಣು ಕರಡಿ ಗಂಡು ಕರಡಿ ಜಗಳ ಆಗ್ತವೆ, ಜಗಳ ಮಾಡ್ತಾ ಓಡ್ತಾ 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 ಊರು ಬಿಟ್ಟು ಹೊರಗೆ ಹೋಗ್ಬಿಡ್ತಾವೆ. ಅಲ್ಲಿ ಹೋದಾಗ ಒಂದು ವಾರಗಟ್ಟಲೆ ಓಡಾಡಿ ಓಡಿ ಓಡಿ ಕೆಲವು ಸಂದರ್ಭದಲ್ಲಿ ಊರೊಳಗೆ ನುಗ್ಬಿಡ್ತವೆ, ಎಲ್ಲೋ ಅಪರಿಚಿತ ಸ್ಥಳಕ್ಕೆ ಹೋಗ್ತವೆ. ಅಲ್ಲಿ ಹೋದ ನಂತರ ಅವು ಮೇಟಿಂಗ್ ಸಕ್ಸಸ್ಫುಲ್ ಆದಮೇಲೆ ಅದು ಗಂಡು ಬೇರೆ ಹೆಣ್ಣು ಬೇರೆ. ಹೆಣ್ಣು ತನ್ನ ಮರಿ ಗರ್ಭಧಾರಣೆ ಆದ ತಕ್ಷಣ ಅದು ಮರಿಯನ್ನ ಹಾಕುತ್ತೆ. ಚಳಿಗಾಲದಲ್ಲಿ ಗವಿ ಒಳಗೆ ಗುಹೆಯನ್ನು ಹುಡ್ಕೊಂಡು ಹೋಗ್ಬೇಕು, ಒಳಗೆ ಗುಹೆಯನ್ನ ಆಳವಾಗಿ ಬಗದು ಅತ್ಯಂತ ತಂಪಾಗಿರುವಂತ ಗುಹೆಯ ಅಂತರಾಳದಲ್ಲಿ ಮರಿಯನ್ನ ಹಾಕುತ್ತೆ. ಮರಿ ಹಾಕಿದಾಗ ಆ ಮರಿಗಳು ಕೂದಲಿರೋದಿಲ್ಲ, ಕಣ್ಣು ಬಂದಿರಲ್ಲ, ಬಿಟ್ಟಿರಲ್ಲ. ಒಂದು ವಾರ 10 ದಿನವರೆಗೆ ಕಣ್ಣು ತೆರೆಯೋದಿಲ್ಲ. ಮೈ ಮೇಲೆ ಸಣ್ಣ ಸಣ್ಣ ಕೂದಲು, ಒಂದು ವಾರ ಆದ್ಮೇಲೆ ಸಣ್ಣದಾಗಿ ಕೂದಲು ಬೆಳಿತಾವೆ. ಒಂದು ತಿಂಗಳಾದ್ಮೇಲೆ ಸ್ವಲ್ಪ ಓಡಾಡ್ಲಿಕ್ಕೆ ಕಲಿತಾವೆ. ಆವಾಗ ಒಂದು ತಿಂಗಳಾದ್ಮೇಲೆ ಕರಡಿ ಮರಿಗಳನ್ನ ಮೇಲೆ ಕುಂದಿಸ್ಕೊಂಡು ಹೊರಗೆ ಬರುತ್ತೆ. 2.5 ವರ್ಷಗಳ ಕಾಲ ಕರಡಿ ತನ್ನ ಮರಿಗಳಿಗೆ ಟ್ರೈನಿಂಗ್ ಕೊಡುತ್ತೆ. ಗೆದ್ದಲನ್ನ ಹೆಂಗ್ ಹುಡುಕ್ಬೇಕು, ಇರುವೆನ ಹೆಂಗ್ ತಿನ್ಬೇಕು, ಆಹಾರ ಹೆಂಗ್ ಹುಡುಕ್ಬೇಕು, ಇದೆಲ್ಲ ಟ್ರೈನಿಂಗ್ 2.5 ವರ್ಷದವರೆಗೆ ಕಲಿತಾವೆ. 2.5 ವರ್ಷ ಆದ ತಕ್ಷಣನೇ ಬೇಸಿಗೆ ಬಂತು ಅಂದ ತಕ್ಷಣ ತಾಯಿ ಮರಿಗಳನ್ನ ಕಚ್ಚಿ ಓಡಿಸಿ ಮತ್ತೊಂದು ಗಂಡು ಮೇಟ್ ಮಾಡ್ಲಿಕ್ಕೆ ಬರುತ್ತೆ. ಅಲ್ಲಿವರೆಗೆ 2.5 ವರ್ಷದವರೆಗೆ ಗಂಡು ಕರಡಿನ ಹತ್ರ ಸುಳಿಸಲ್ಲ ಹೆಣ್ಣು ಕರಡಿ, ಅಷ್ಟು ಫೆರೋಷಿಯಸ್ ಆಗಿರುತ್ತೆ. ಮತ್ತು ಅದು ಬಹಳ ಅಪಾಯಕಾರಿ ಸಂದರ್ಭ. ಏನಾದ್ರೂ ಹೆಣ್ಣು ಕರಡಿ ತನ್ನ ಮರಿಗಳ ಜೊತೆಗೆ ಏನಾದ್ರೂ ಓಡಾಡ್ತಾ ಇದ್ದಾಗ ಹತ್ತಿರದಲ್ಲಿ ಮನುಷ್ಯರು ಕಂಡ್ರೆ ಯಾವುದೇ ರೀತಿಯ ಪ್ರಚೋದನೆ ಇಲ್ಲದೆ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಣ್ಣು ಕರಡಿ ಮರಿಗಳ ಜೊತೆ ಇದ್ದಾಗ ಎಚ್ಚರವಾಗಿರ್ಬೇಕು, ಆ ಭಾಗದಲ್ಲಿ ಓಡಾಡಬಾರ್ದು ಅನ್ನುವಂತ ನಾವು ಜನರಿಗೆ ಹೇಳ್ತಿರ್ತೇವೆ. ಅಲ್ಲ ಸರ್, ಈಗ ಒಂದು ಸರಿ ಮರಿ ಹಾಕಿ ಎಷ್ಟು ಮರಿ ಹಾಕಿ ಮರಿ ಯೂಶಲಿ ಜನರಲ್ ಆಗಿ 2 ಮರಿ ಹಾಕ್ತವೆ, ಸಮಾನವಾಗಿ 2 ಮರಿ ಹಾಕ್ತವೆ, ಅಪರೂಪಕ್ಕೆ 1 ಮರಿ. ಆದರೆ 2 ಮರಿಗಳಲ್ಲಿ ಸರ್ವೈವಲ್ ಏನಿದೆ, ಅವು ಬದುಕುವಂತ ಸಾಧ್ಯತೆಗಳು ಕೆಲವು ಸಾರಿ ಕಡಿಮೆ ಇರುತ್ತೆ. ಏನೋ ಕಾರಣಕ್ಕೆ ಚಿರತೆ ಬಂದು ಹಿಡ್ಕೊಂಡು ಹೋಗ್ಬೋದು, ಅಥವಾ ಏನೋ ಆಹಾರ ಕೊರತೆಯಾಗಿ ಮರಿ ಸತ್ತೋಗ್ಬೋದು. ಒಂದೇ ಮರಿ ಇರ್ತದೆ. ಕೆಲವು ಸಾರಿ ಏನಾಗುತ್ತಂದ್ರೆ ತಾಯಿ ಸತ್ತೋಗ್ಬಿಡುತ್ತೆ. ಏನೋ ಕಾರಣಕ್ಕೆ ಹೆಣ್ಣು ಕರಡಿ ಎಲ್ಲೋ ಹೋಗಿರುತ್ತೆ, ಚಿರತೆನೋ ಅಥವಾ ಏನೋ ಆಗ್ಯೋ ಅಥವಾ ಯಾವುದೋ ಕಾರಣಕ್ಕೆ ತಾಯಿ ಸತ್ತೋಗ್ಬಿಡ್ತು. ಅವಾಗ ಏನಾಗ್ತವೆ ಮರಿಗಳು, ಆ ಮರಿಗಳನ್ನ ಇನ್ನೊಂದು ಹೆಣ್ಣು ಕರಡಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅಡಾಪ್ಟ್ ಮಾಡ್ಕೊಂಡು ಅದು ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅವಕ್ಕೇನು ಇದು ಮಾಡಲ್ಲ. ಅವಾಗಲೇ ದೊಡ್ಡವಾಗಿರ್ತಾವೆ, ಸುಮಾರು 2-3 ತಿಂಗಳು 4 ತಿಂಗಳಾದ್ಮೇಲೆ ಅವು ಆಹಾರ ಜೊತೆಗೆ ಓಡಾಡ್ಕೊಂಡು ತಿಂತಿರ್ತವೆ. ಈ ಬೇರೆ ಮರಿಗಳ ಜೊತೆ ಆಟ ಆಡ್ತಾ ಅದು ಬೆರೆತು ಬಿಡ್ತದೆ. ಅವಾಗ ಅದು ಅದನ್ನು ಅಡಾಪ್ಟೇಷನ್ ಮಾಡ್ಕೊಂಡಿರೋದು ನಾವು ನೋಡಿದ್ದೀವಿ, 2-3 ಕಡೆ ನೋಡಿದ್ವಿ. ಬಟ್ ಅಷ್ಟು ಕರಡಿ ಸಂತತಿ ಇರುತ್ತೆ ಸರ್. ಒಂದು ಕರಡಿಗೆ ಸಂವೇದನ ಅಂತ ಹೇಳಿದ್ರೆ ಇದನ್ನ ತರಂಗಗಳನ್ನ ಕೊಡ್ತಾ ಇರ್ತಾವ. ಕರಡಿಗಳಿಗೆ ಕಮ್ಯುನಿಕೇಶನ್ ಇರುತ್ತೆ. ಅವು ತನ್ನದೇ ಆದಂತ ಸೌಂಡ್ ಮಾಡುತ್ತೆ. ನೋಡಿ, ಮರಿಗಳು ಸೌಂಡ್, ಮರಿ ಭಯ ಅಂದಾಗ ಒಂಥರ ಸೌಂಡ್ ಮಾಡುತ್ತೆ, ತಕ್ಷಣ ತಾಯಿ ಓಡ್ ಬಂದ್ಬಿಡುತ್ತೆ. ತಾಯಿ ಅಪಾಯವನ್ನ ಸೂಚಿಸ್ಬೇಕಾದ್ರೆ ಒಂಥರ ಶಬ್ದ ಮಾಡುತ್ತೆ, ತಕ್ಷಣ ಮರಿಗಳು ಬಂದು ಓಡಿ ಮೇಲೆ ಹತ್ಕೊಂಡು ಸೊ ಅವಕ್ಕೆ ಸಂವಹನ ಚೆನ್ನಾಗಿದೆ, ಒಂದಕ್ಕೊಂದು ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ ಮಾತಾಡ್ತವೆ. ಅಂದ್ರೆ ಬೇರೆ ಬೇರೆ ಕರಡಿ ಒಟ್ಟಿಗೂ ಕನೆಕ್ಟ್ ಆಗ್ತವೆ. ಹೌದು, ಕನೆಕ್ಟ್ ಆಗ್ತವೆ. ಏನು ನಿಮಗೆ ಸ್ಪೆಷಲಿ ಅದರದ್ದು ಸೌಂಡ್ ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ? ನೋಡಿ, ಈ ಮರಿ ಸಾಮಾನ್ಯವಾಗಿ ಮರಿ ಹಾಲು ಕುಡಿದು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದರೆ ಒಂಥರ ಸೌಂಡ್ ಅಂತ ಸೌಂಡ್ ಮಾಡುತ್ತೆ. ಆಮೇಲೆ ಅಪಾಯ ಬಂತಂದ್ರೆ ಗೊರ್ಕ್ ಅಂತ ಹೇಳೋಂಥ ಶಬ್ದ, ಆ ಶಬ್ದ ಮಾಡಿದ ತಕ್ಷಣ ಮರಿ ಅಲ್ಲಿರೋವೆಲ್ಲ ಓಡಿ ಬಂದ್ಬಿಡ್ತವೆ. ಈ ಸೌಂಡ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು. ಮತ್ತೆ ಜಗಳ ಮಾಡಬೇಕಾದ್ರೆ ಬಹಳ ಅದರ ಹೈ ಪಿಚ್ಚಲ್ಲಿ ಜಗಳ ಆಡ್ತವೆ. ಕೆಲವು ಸಾರಿ ಆಹಾರ ಹುಡ್ಕಕ್ಕೆ ಹೋದಾಗ ಗಂಡು ಬಂದ್ಬಿಟ್ಟಂದ್ರೆ ಅದ್ರ ಗಂಡಿನ ಜೊತೆ ಹೆಣ್ಣು ಬಹಳ ಜಗಳ ಆಡುತ್ತೆ. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಈ ಮರಿ ಹಾಕಿರುತ್ತೆ, ಸಣ್ಣ ಮರಿ ಇರ್ತವೆ ಕರಡಿಗೆ, ಅದರ ಹಿಂದಿನ ಮಗು ಅದಾಗಲೇ 2.5-3 ವರ್ಷ ಆಗಿರುತ್ತೆ, ಆದ್ರೂ ತಾಯಿನ ಬಿಡೋಕೆ ಇಷ್ಟ ಇರಲ್ಲ. ಆ ತಾಯಿ ಹಿಂದೆನೇ ಬರ್ತಾ ಇರುತ್ತೆ. ಅವಾಗ ಏನು ಮಾಡುತ್ತೆ, ಆ ತಾಯಿ ಕರಡಿ ತನ್ನ ಮಗನ ಹಿಂದಿನ ಸಂತತಿಯನ್ನು ಏನು ಮಾಡುತ್ತೆ, ಕಚ್ಚಿ ಓಡಿಸುತ್ತೆ. ಅವಾಗೆಲ್ಲ ಗದ್ದಲ ಆಗ್ತಾ ಇರ್ತದೆ. ಅದೇ ರೀತಿ ಕೆಲವು ಸಾರಿ ಒಂದೇ ಗುಹೆ ಒಳಗೆ ಕಂಪಾರ್ಟ್ಮೆಂಟ್ ಇರ್ತವೆ ಬೇರೆ ಬೇರೆ. ಒಂದು ಕಡೆ ಗುಹೆ ಎಂಟ್ರಿ ಒಂದೇ ಇರುತ್ತೆ, ಒಂದು ಕಡೆ ಕರಡಿ ಒಂದು ಸಣ್ಣ ಉಪಗುಹೆಯಲ್ಲಿ ಹೋದರೆ ಚಿರತೆ ಇನ್ನೊಂದು ಗುಹೆ ಹೋಗಿರ್ತದೆ. ಅವಾಗ ಎರಡೂ ಹೊರಗೆ ಬರಬೇಕಾದ್ರೆ ಇಂಟ್ರಾಕ್ಷನ್ ಬರುವಂತೆ. ಅದಕ್ಕೆ ನಾವು ಹೋದಾಗ ಕಾಡಿನಲ್ಲಿ ಆ ಶಬ್ದ ಕೇಳಿಸಿರುತ್ತೆ, ಚಿರತೆ ಮತ್ತು ಕರಡಿಗಳ ನಡುವಿನ ಸಂಘರ್ಷದ ಶಬ್ದ ಕೇಳಿಸ್ತಾ ಇರುತ್ತೆ. ಈ ಗುಹೆ ಒಳಗೆ ಚಿರತೆನೂ ಇರುತ್ತೆ. ಹೌದು, ಒಂದೇ ಎಂಟ್ರಿ.